ಕ್ಯಾಬಿನೆಟ್ ಸರ್ಜರಿ ಪೋಸ್ಟ್ ಪೋನ್ ಕೆಪಿಸಿಸಿ ಬಗ್ಗೆ ಸಸ್ಪೆನ್ಸ್. ಸತೀಶ್ ಜಾರಕಿಹೊಳಿ ಪರ ಜಮೀರ್ ಅಹಮದ್ ಬ್ಯಾಟಿಂಗ್. ಕೆಪಿಸಿಸಿ ಸ್ಥಾನಕ್ಕೆ ನಾನು ಪ್ರಬಲ ಅಂತ ಎಂಟ್ರಿ ಕೊಟ್ಟ ಕೆಎನ್ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಬಲ ನಾಯಕನ ಆಯ್ಕೆ ಆಗುತ್ತಾ? ಕ್ಯಾಬಿನೆಟ್ ಸರ್ಜರಿ ಪೋಸ್ಟ್ ಪೋನ್ ಕೆಪಿಸಿಸಿ ಬಗ್ಗೆ ಸಸ್ಪೆನ್ಸ್. ಸತೀಶ್ ಜಾರಕಿಹೊಳಿ ಪರ ಜಮೀರ್ ಅಹಮದ್ ಬ್ಯಾಟಿಂಗ್. ಕೆಪಿಸಿಸಿ ಸ್ಥಾನಕ್ಕೆ ನಾನು ಪ್ರಬಲ ಅಂತ ಎಂಟ್ರಿ ಕೊಟ್ಟ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಬಲ ನಾಯಕನ ಆಯ್ಕೆ. ಸಿಎಂ ಸ್ಥಾನ ಕೆಪಿಸಿಸಿ ಸ್ಥಾನದ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತ ಅಭ್ಯರ್ಥಿ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆಲ್ಲಲು ಅವರೇ ಕಾರಣ ಅಂತಕ್ಕಂಥ ಒಂದು ವಿಚಾರ. ಈಗ ಸತೀಶ್ ಸಿಎಂ ಆಪ್ತರು, ಎಐಸಿಸಿ ಅಭಯ ಹಸ್ತವಿದೆ ಅವರಿಗೆ. ಕ್ಯಾಬಿನೆಟ್ ಸರ್ಜರಿ ಪೋಸ್ಟ್ಪೋನ್ ಆಗಿದೆ. ಕೆಪಿಸಿಸಿ ಗಾದಿ ಬಗ್ಗೆ ಸಸ್ಪೆನ್ಸ್ ಉಳ್ಕೊಂಡಿದೆ. ಸತೀಶ್ ಜಾರಕಿಹೊಳಿ ಪರ ಸಚಿವ ಜಮೀರ್ ಅಹಮದ್ ಖಾನ್ ಬ್ಯಾಟಿಂಗ್. ಕೆಪಿಸಿಸಿ ಸ್ಥಾನಕ್ಕೆ ನಾನು ಪ್ರಬಲ ಅಂತ ಎಂಟ್ರಿ ಕೊಟ್ಟ ರಾಜಣ್ಣ. ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಪ್ರಬಲ ನಾಯಕನ ಆಯ್ಕೆ ಮಾಡಲು ಈಗ ಕಾಂಗ್ರೆಸ್ ನಿರ್ಧಾರ ಮಾಡ್ತಾ ಇರ್ತಕ್ಕಂಥದ್ದು. ಸಿಎಂ ಸ್ಥಾನ, ಕೆಪಿಸಿಸಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತ ಅಭ್ಯರ್ಥಿಯನ್ನು ಮಾತು ಕೂಡ ಕೇಳಿಬರ್ತಾ ಇದೆ. ಯಾಕೆಂತಂದರೆ ಅವರು ಸಿಎಂ ಅವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡಿದ್ದಾರೆ. ರಾಜಕೀಯ ಅನುಭವಿಗಳು. ಕಾಂಗ್ರೆಸ್ ಸಿದ್ಧಾಂತವನ್ನು ಅವರು ಪಾಲನೆ ಮಾಡ್ಕೊಂಡು ಕೂಡ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಅವರು ಒಬಿಡಿಯೆಂಟ್ ರಾಜಕಾರಣಿಯಾಗಿದ್ದಾರೆ. ಜೊತೆಗೆ ಅವ್ರ ಜೊತೆ ಒನ್ ಟು ಒನ್ ನೇರವಾಗಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ 138 ಕ್ಷೇತ್ರಗಳಲ್ಲಿ ಗೆದ್ದು ಬೀಗುತ್ತಾ ಸರ್ಕಾರವನ್ನು ನಡೆಸಿರ್ತಕ್ಕಂಥ ಆಡಳಿತಾರೂಢ ಪಕ್ಷಕ್ಕೆ ಈಗ ಇನ್ನಷ್ಟು ಆ ಒಂದು ಆಡಳಿತ ಯಂತ್ರಕ್ಕೆ ಮತ್ತು ಪಕ್ಷಕ್ಕೆ ಚುರುಕು ಕೊಡಲು ಹೈಕಮಾಂಡ್ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಒಂದು ಕಡೆ ಸಚಿವ ಸಂಪುಟದಲ್ಲಿ ವಿಸ್ತರಣೆ ಅಥವಾ ಹೊಸ ಸಂಪುಟ ರಚನೆ ಇತ್ಯಾದಿಗಳ ವಿಚಾರಗಳು ಕೇಳಲಿಕ್ಕೆ ಸಿಗ್ತಾ ಇದ್ದರೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷೀಯ ಗಾದಿ ಬದಲಾವಣೆ ವಿಚಾರ ಕೂಡ ಕೇಳಲಿಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಆ ಒಂದು ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಇದ್ದಾರೆ, ಜೊತೆಗೆ ರಾಜಣ್ಣ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಡಿಕೆಶಿಗೆ ಸರಿಸಾಟಿಯಾಗಬಲ್ಲ ನಾಯಕರೊಬ್ಬರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಕಾಂಕ್ಷಿಯಿಂದ ಕೆಎನ್ ರಾಜಣ್ಣ. ಅಳೆದು ತೂಗಿ ಕೆಪಿಸಿಸಿ ಅಧ್ಯಕ್ಷರ ನೇಮಕ ಮಾಡಲಾಗುತ್ತೆ ಅಂತ ಈಗ ಹೈಕಮಾಂಡ್ ಹೇಳ್ತಾ ಇರ್ತಕ್ಕಂಥದ್ದು. ಕೆಪಿಸಿಸಿ ಅಧ್ಯಕ್ಷರನ್ನ ಆತುರದಿಂದ ನೇಮಿಸುವ ನಿರೀಕ್ಷೆ ಇಲ್ಲ. ಡಿಕೆಶಿಗೆ ಸರಿಸಾಟಿಯಾಗಬಲ್ಲ ನಾಯಕರೊಬ್ಬರಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿ ಎನ್ನುತ್ತಿರುವ ಕೆಎನ್ ರಾಜಣ್ಣ. ಸೊ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಳೆದು ತೂಗಿ ಕೆಪಿಸಿಸಿ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಆತುರದಿಂದ ಕೆಪಿಸಿಸಿ ಅಧ್ಯಕ್ಷ ಗಾದಿಯನ್ನು ನೇಮಕ ಮಾಡಲಿಕ್ಕಾಗಲ್ಲ. ಯಾವ ರೀತಿ ಕಳೆದ 2-3 ವರ್ಷಗಳಿಂದ ಕೂಡ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನು ಸ್ವೀಕಾರ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರ ಜೊತೆಗೆ ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಕರ್ನಾಟಕದಲ್ಲಿ ಒಂದಷ್ಟು ಹೋರಾಟಗಳನ್ನು ನಂಬಿಕೊಂಡು ಬದಲಾವಣೆ ಪರ್ವಕ್ಕೆ ಅಥವಾ ಸರ್ಕಾರ ರಚನೆ ಹಾದಿಗೆ ಜನರನ್ನು ಸೆಳೀತಕ್ಕಂಥ ಪ್ರಯತ್ನ ಮಾಡಿದ್ರು. ಅದಾದ ಬಳಿಕ ಮೇಕೆದಾಟು ಪಾದಯಾತ್ರೆ, ಸಂಗಮದಿಂದ ಮೇಕೆದಾಟುವಿನಿಂದ ಹಿಡಿದು ಬೆಂಗಳೂರುವರೆಗೂ ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಅದರಲ್ಲೂ ಕೂಡ ಭರ್ಜರಿ ಒಂದು ರೆಸ್ಪಾನ್ಸ್ ಸಿಕ್ತು, ಒಂದಷ್ಟು ವರ್ಕೌಟ್ ಆಯಿತು. ಅದು ಬೇರೆ ಕಡೆ ಎಲ್ಲಿ ಪ್ರಭಾವ ಬೀರಿದೆಯಲ್ಲೋ ಗೊತ್ತಿಲ್ಲ, ಒಟ್ಟು ರಾಮನಗರ ಜಿಲ್ಲೆಯಲ್ಲಂತೂ ಆಯಿತು ಅನ್ನೋದಕ್ಕೆ 4 ಕ್ಷೇತ್ರಗಳ ಪೈಕಿ 3 ಕ್ಷೇತ್ರಗಳು ಕಾಂಗ್ರೆಸ್ ಕಳೆದ ಜನರಲ್ ವಿಧಾನಸಭಾ ಚುನಾವಣೆಯಲ್ಲಿ ಬಂದಿತ್ತು. ಅದಾದ ಬಳಿಕ ಈಗ 4ನೇದು ಕೂಡ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಆಗಿರ್ತಕ್ಕಂಥದ್ದು. ಸೊ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಒಂದಷ್ಟು ಚುರುಕಿನ ಬದಲಾವಣೆಯ ಪ್ರಯತ್ನಗಳನ್ನು ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ.